ನಮಸ್ಕಾರ ನ್ಯೂಸ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರಿಗೆ ಪ್ರತಿಷ್ಠೆಯ ಕಣವಾಗಿದ್ದ, ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ನಂಜನಗೂಡು ಹಾಗೂ ಗುಂಡ್ಲುಪೇಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನಂಜನಗೂಡು ಗುಂಡ್ಲುಪೇಟೆಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಅಲ್ಲದೆ ಮುಂದಿನ ವರ್ಷ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪ್ರತಿಷ್ಠೆಯ ಕಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿಯೂ ಬಿಜೆಪಿ ಸೋತಿರುವುದು ಯಡಿಯೂರಪ್ಪಗೆ ಹಿನ್ನಡೆಯಾದಂತಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರ್ಪಡೆಗೊಂಡಿದ್ದ ಶ್ರೀನಿವಾಸ ಪ್ರಸಾದ್ ನಂಜನಗೂಡು ಕ್ಷೇತ್ರದಲ್ಲಿ ಸೋಲುವ ಮೂಲಕ ಮುಖಭಂಗ ಅನುಭವಿಸಿದ್ದಾರೆ. ರಾಜ್ಯಾದ್ಯಂತ ಭಾರೀ ಕುತೂಹಲ ಕೆರಳಿಸಿದ್ದ ಎರಡೂ ಕ್ಷೇತ್ರಗಳ ಉಪಚುನಾವಣೆಗಳ ಫಲಿತಾಂಶ ಈಗ ಪ್ರಕಟವಾಗಿದ್ದು, ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲಿಸಿರತಕ್ಕಂಥದ್ದು. ಈಗಾಗಲೇ ಗುಂಡ್ಲುಪೇಟೆಯಲ್ಲಿ ಶ್ರೀನಿವಾಸ ಮಹದೇವ ಪ್ರಸಾದ್ ಅವರು ಅಕಾಲಿಕ ನಿಧನದಿಂದ ಅಲ್ಲಿ ಚುನಾವಣೆ ಏರ್ಪಟ್ಟಿತ್ತು. ಅದಲ್ಲದೆ ಈಗ ನಂಜನಗೂಡಿನಲ್ಲೂ ಕೂಡ ಶ್ರೀನಿವಾಸ ಪ್ರಸಾದ್ ರವರ ರಾಜೀನಾಮೆಯಿಂದ ಚುನಾವಣೆ ಏರ್ಪಟ್ಟಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ನಂಜನಗೂಡಿನಲ್ಲಿ ಶ್ರೀನಿವಾಸ ಪ್ರಸಾದ್ ರವರ ಒಂದು ಮತ್ತೆ ಮರುಚುನಾವಣೆಗೆ ಹೋಗುವ ತೀರ್ಮಾನ ದೊಡ್ಡ ಮಟ್ಟಿನ ರಾಜಕೀಯ ಜಿದ್ದಾಜಿದ್ದಿ ಮತ್ತು ಪ್ರತಿಷ್ಠೆಯ ಪಣವಾಗಿ ಮಾರ್ಪಟ್ಟಿತ್ತು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಸಚಿವರಾಗಿದ್ದ ಶ್ರೀನಿವಾಸ ಪ್ರಸಾದ್ ಅದಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಪಕ್ಷವನ್ನು ಸೇರ್ಪಡೆಗೊಂಡು ಅಲ್ಲಿಂದ ಚುನಾವಣೆಯನ್ನ ಎದುರಿಸಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಶ್ರೀನಿವಾಸ ಪ್ರಸಾದ್ ಸೋತಿರ್ತಕ್ಕಂಥದ್ದು. ಈಗಾಗಲೇ ಕೇವಲ 1 ವರ್ಷದ ಅವಧಿಯಲ್ಲಿ ರಾಜ್ಯಕ್ಕೆ ಚುನಾವಣೆ ಬರಲಿದೆ. ಈ ಹಿನ್ನೆಲೆಯಲ್ಲಿ ಈ ಎರಡೂ ಕ್ಷೇತ್ರಗಳ ಒಂದು ರಿಸಲ್ಟ್ ಏನಿದೆ ಅದು ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಈಗ ಸಾಬೀತಾಗ್ತದೆ. ಈಗಾಗಲೇ ಮಹಾಜನತೆ ಮತದಾರರಂತ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯರು, ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈ ಭಾಗದ ಲೋಕೋಪಯೋಗಿ ಸಚಿವರು ಮತ್ತು ಉಸ್ತುವಾರಿ ಸಚಿವರು, ಈ ಒಂದು ಉಪಚುನಾವಣೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತುಕೊಂಡಿದ್ದಂತಹ ಶ್ರೀಯುತ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು, ಈ ಭಾಗದ ಸಂಸದರಂತ ಶ್ರೀಯುತ ದುರ್ಗಾನವರು, ಇಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, PLDB, APMC, TAPC, MS ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಕೂಡ ನಾನು ಸಂಪೂರ್ಣವಾಗಿ. ಗುಂಡ್ಲುಪೇಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಮಹದೇವ ಪ್ರಸಾದ್ ಅವರು ಕೂಡ ಜಯಭೇರಿ ಬಾರಿಸಿದ್ದಾರೆ. ಸಚಿವರಾಗಿದ್ದ ಎಚ್ ಮಹದೇವ ಪ್ರಸಾದ್ ಅವರ ನಿಧನದಿಂದ ಈ ಕ್ಷೇತ್ರ ತೆರವಾಗಿತ್ತು. ಈ ಉಪಚುನಾವಣೆಯನ್ನ ಮುಂದಿನ ವರ್ಷ ರಾಜ್ಯ ವಿಧಾನಸಭಾ ಚುನಾವಣೆಗೆ ನಡೆಯುವ ದಿಕ್ಸೂಚಿ ಅಂತ ಬಿಂಬಿಸಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಪ್ರತಿಷ್ಠೆಯನ್ನ ಪಣಕ್ಕಿಟ್ಟಿದ್ದರು. 16 ಸುತ್ತಿನ ಮತ ಎಣಿಕೆಯಲ್ಲಿಯೂ ಗೀತಾ ಮಹದೇವ ಪ್ರಸಾದ್ ಅವರು ಮುನ್ನಡೆ ಕಾಯ್ದುಕೊಂಡರು. ಆರಂಭದಿಂದಲೂ ಬಿಜೆಪಿ ಅಭ್ಯರ್ಥಿ ಸಿಎಸ್ ನಿರಂಜನ ಕುಮಾರ್ ಅವರಿಗೆ ಮುನ್ನಡೆ ಲಭಿಸಲಿಲ್ಲ. ಅಂತಿಮವಾಗಿ ಮೋಹನ್ ಕುಮಾರ್ ಅವರಿಗೆ ಗೆಲುವಿನ ಮಹದೇವ ಪ್ರಸಾದ್ ಅವರ ನಿಧನದಿಂದ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿದ್ದ ಅನುಕಂಪದ ಅಲೆ ಮತ್ತು ಸಿದ್ದರಾಮಯ್ಯ ನೇತೃತ್ವದಡಿ ಆ ಪಕ್ಷದ ವರಿಷ್ಠರ ಭರ್ಜರಿ ಪ್ರಚಾರಕ್ಕೆ ಈಗ ಫಲ ಸಿಕ್ಕಿದೆ. ಮೇಡಮ್ ಸ್ವಲ್ಪ ಮುಂದೆ ಬನ್ನಿ ಮೇಡಮ್. ಸರ್ ಕೈ ಕೆಳಗೆ ಸರ್. ಗಣೇಶ್ ಮುಂದೆ ಕಾಣ್ತಾ ಇಲ್ಲ. ಓಕೆ ಆಪ್ಷನ್ ಮೇಡಮ್ ನಂಜನಗೂಡು ಹಾಗೂ ಗುಂಡ್ಲುಪೇಟೆ ಉಪಸಮರದಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕೈ ಭದ್ರ ಮಾಡಿಕೊಂಡಿದೆ. ಗುಂಡ್ಲುಪೇಟೆಯಲ್ಲಿ ಗೀತಾ ಮಹದೇವ ಪ್ರಸಾದ್, ನಂಜನಗೂಡಿನಲ್ಲಿ ಕಳಲೆ ಕೇಶವಮೂರ್ತಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಈ ವಿಚಾರವಾಗಿ ವಿವಿಧ ಪಕ್ಷದ ರಾಜಕೀಯ ನಾಯಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ.
ಜನ ನಮ್ಮ ಪರವಾಗಿದ್ದಾರೆ. ಜನರ ಆಶೀರ್ವಾದದಿಂದ ಮತ್ತೆ ನಾವು ಗೆದ್ದು ಬರ್ತೀವಿ. ಇಲ್ಲ ಇಲ್ಲ, ಯಾವುದೂ ಇಲ್ಲ. ಇದು ಕಾಂಗ್ರೆಸ್ ಬಡವರ ಪಾರ್ಟಿ. ಇದು ಏನು ಸ್ವಾಮಿ, ಬಡವರು ಎಲ್ಲಾ ಜಾತಿಯಲ್ಲಿ ಇದಾರಲ್ಲ, ಎಲ್ಲಾ ಜಾತಿಯವರ ಆಶೀರ್ವಾದದಿಂದ ನಾವು ಬಂದಿದ್ದೇವೆ, ಗೆದ್ದಿದ್ದೇವೆ. ಹಿನ್ನಡೆ ಆಗಿರುವಂತದ್ದು ಈ ಫಲಿತಾಂಶದಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಈ ರೀತಿ ಈ ಅಂತರದಲ್ಲಿ ಹಿನ್ನಡೆ ಆಗ್ಬೋದು ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಯಾವುದೇ ಟೀಕೆ ಟಿಪ್ಪಣಿಯನ್ನ ಮಾಡಕ್ಕೆ ಇಷ್ಟಪಡೋದಿಲ್ಲ. ಮತದಾರರ ಭಾವನೆಗೆ ನಾವು ಸ್ಪಂದಿಸಬೇಕು, ಅದಕ್ಕೆ ನಾವು ಗೌರವ ಕೊಡಬೇಕು. ಮತ್ತೆ ಅಲ್ಲಿ ಏನಾಗಿದೆ ಕೊರತೆಗಳು ಅದನ್ನ ನೋಡಿ ತಿಳಿದುಕೊಂಡು ಮತ್ತೆ ಆ ರೀತಿಯ ಕೊರತೆಗಳಾಗದ ರೀತಿ ಎಚ್ಚರಿಕೆ ವಹಿಸಬೇಕಾದಂತ ಒಂದು ಚುನಾವಣೆ ಇದು. ಮತ್ತೆ ನಾವು ಏನೇ ಮಾತನಾಡಿದ್ರು ಸಹ ಉಪಚುನಾವಣೆಗಳಲ್ಲಿ ಆಡಳಿತ ಪಕ್ಷಕ್ಕೆ ಯಶಸ್ಸು ಸಿಕ್ಕಿರುವಂತದ್ದು ಕಳೆದ ಅನೇಕ ವರ್ಷಗಳಿಂದ ಅನುಭವಕ್ಕೆ ಬಂದಿರುವಂತದ್ದು. ಕೇವಲ ನಮ್ಮ ರಾಜ್ಯ ಎಲ್ಲ ಕಡೆನೂ ಸಹ ಆ ರೀತಿ ಒಂದು ಗೆಲುವನ್ನ ಕಾಂಗ್ರೆಸ್ ಪಕ್ಷ ಸಾಧಿಸಿದೆ. ಆ ಕ್ಷೇತ್ರದ ಮತದಾರರು ನಾವು ಅವರನ್ನ ಹೋಲಿಸ್ಕೊಳ್ಳೋದ್ರಲ್ಲಿ ನಾವು ಆಗಿಲ್ಲ. ಅದಕ್ಕಾಗಿ ಮತದಾರ ಇಷ್ಟ ಆದರೂ ನಮ್ಮ ಕಾರ್ಯಕರ್ತರಾಗಿದ್ದಾರೆ, ನಮ್ಮ ಹೊಸ ಕ್ಷೇತ್ರ ಅದು ಅಲ್ಲ. ನಾನು ಪ್ರಶ್ನೆನೇ ಇಲ್ಲ. ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡುವಂತಹದ್ದು, ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಕಳೆದ ಅನೇಕ ವರ್ಷಗಳ ಈ ಉಪಚುನಾವಣೆಗಳನ್ನು ನೋಡಿದಾಗ ಅದು ಆಡಳಿತ ಪಕ್ಷಕ್ಕೆ ಅನುಕೂಲ ಆದಂಥದ್ದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಅವ್ರು ಯಾವ ರೀತಿ ಚುನಾವಣೆ ಮಾಡಿದ್ರು, ಬೆಟ್ಟದ ಸಂಪುಟದ ಸಹೋದರಿಗಳು 10 ಜನ ಬಂದು ಏನೇನು ಮಾಡಿದ್ರು, ಇದನ್ನು ಈಗಿನ ಟೀಕೆ ಮಾಡಕ್ ಹೋಗೋದಿಲ್ಲ. ಫಲಿತಾಂಶ ಬಂದಾಗಿದೆ. ಆ ಮತದಾರರ ಒಂದು ತೀರ್ಮಾನಕ್ಕೆ ಗೌರವ ಕೊಡಬೇಕು, ಅಷ್ಟು ಮಾತ್ರ ಈ ಸಂದರ್ಭ ಟೀಕೆ ಥ್ಯಾಂಕ್ ಯು. ಕೂಡ ಬಹಳ ಭದ್ರವಾಗಿ ಕಾಂಗ್ರೆಸ್ ಜೊತೆ ನಿಂತ್ಕೊಂಡಿದ್ರು. ಸೊ ಮತದಾರ ನಿಂತಿದ್ದರಿಂದ ಇವತ್ತು ನಮಗೆ ಈ ಶಕ್ತಿ ಬಂದಿದೆ. ಮತದಾರನ ಮೇಲೆ ಹೆಚ್ಚು ವಿಶ್ವಾಸ, ನಂಬಿಕೆಯನ್ನ ಇಟ್ಟಿದ್ದರಿಂದ ನಮಗೆ ಗೆಲುವು ಸಾಧನೆ ಮಾಡಲಿಕ್ಕೆ ದಾರಿ ತೋರಿಸ್ತಾ ಇದೆ. ನನ್ನ ತಂತ್ರಗಾರಿಕೆ ಅದನ್ನೆಲ್ಲ ನಮ್ಮ ಕಾರ್ಡ್ಸ್ ಎಲ್ಲ ಯಾವಾಗಲೂ ನಾವು ಹೊರಗಡೆ ಬಿಚ್ಚಕ್ಕಾಗಲ್ಲ, ಅದನ್ನೆಲ್ಲ ಹೇಳಲಿಕ್ಕಾಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ನೀವೇ ಅದನ್ನ ಅರ್ಥ ಮಾಡಿಕೊಂಡು ನೀವೇ ಅದನ್ನ ಲೆಕ್ಕಾಚಾರ ಹಾಕೊಳ್ಬೇಕು. ಇದು ನಂದೊಬ್ಬಂದೇ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಅವರವರ ಊರಿನಲ್ಲಿ ಅವರವರ ಬೂತ್ನಲ್ಲಿ ಅವರವ್ರಿಗೆ ವಹಿಸಿದಂತ ಜವಾಬ್ದಾರಿ ಒಗ್ಗಟ್ಟಿನಿಂದ ಮಾಡಿದ್ದಾರೆ. ಇಲ್ಲಿ ನಾನು ಅಂತಿಲ್ಲ, ನಾವು, ಇದು ನಮ್ಮ ಒಗ್ಗಟ್ಟು. ಅವರು ಒಂದು ವರ್ಗ ಮಾತ್ರ ಮುಂದು ಅಂತ ಹೇಳ್ತಾರೆ. ನಾವು ಎಲ್ಲರೂ ಕೂಡ ಹಿಂದೂ, ಮುಸಲ್ಮಾನರು, ಸಿಖ್ರು, ಕ್ರೈಸ್ತರು ಮತ್ತು ಹಿಂದೂಲಿರುವಂತ ಎಲ್ಲ ವರ್ಗಗಳು ಸೇರಿ ನಾವೆಲ್ಲ ಒಂದು ಅಂತೀವಿ. ಇಷ್ಟೇ ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ. ಅವರು ಒಂದು ಸಮಾಜ ಮಾತ್ರ ನಮ್ದು, ನಾವು ಮುಂದು ಅಂತಾರೆ, ನಾವೆಲ್ಲ ಸೇರಿ ಒಂದು. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಹಿನ್ನಡೆ ಅನ್ನಂತ ಅಂಶಗಳ ಟಿವಿಯಲ್ಲಿ ನೋಡಿ ಆಶ್ಚರ್ಯ ಆಯಿತು. ಏಕೆಂತಂದ್ರೆ ಗುಂಡ್ಲುಪೇಟೆ ಭಾಗದಲ್ಲಿ, ನಂಜನಗೂಡು ಭಾಗದ ಹಳ್ಳಿಗಳಿಗೆ ಹೋದಾಗ ಆ ಮತದಾರರು ಮನೆಗಳಲ್ಲಿ ನಮಗೆ ಕೊಡ್ತಾ ಇರೋದಂತ ಸ್ವಾಗತ, ಸಭೆ ಸಮಾರಂಭ, ಮೆರವಣಿಗೆಗಳಲ್ಲಿ ಅಲ್ಲಿ ಮತದಾರರು ಕೊಡ್ತಾ ಇದ್ದಂಥ ಪ್ರೋತ್ಸಾಹ ನಿಜಕ್ಕೂ ಕೂಡ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸದ ನಾವಿದೆ. ವರಿಷ್ಠರು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಮಾಡಕ್ಕೆ ಹೋಗೋದಿಲ್ಲ. ಅವರು ತೀರ್ಮಾನ ಮಾಡ್ತಾರೆ. ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ದಾರೆ, ನಾನು ಕೆಲಸ ಮಾಡಿದ್ದೇನೆ, ಮತ್ತು ನಮ್ಮ ಅನೇಕ ಜನ ಮಂತ್ರಿಗಳು ಕೆಲಸ ಮಾಡಿದ್ದಾರೆ, ಶಾಸಕರು ಒಟ್ಟಾರೆ ನಮ್ಮ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಜನರ ಹತ್ತಿರ ಹೋಗಿ ನಮ್ಮ ಪಕ್ಷದ ಮತ್ತು ಸರ್ಕಾರದ ಕಾರ್ಯಕ್ರಮಗಳನ್ನು ಅವರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅನಿಸುತ್ತೆ. ಅಲ್ಲ, ನಾವು ಅವರ ಆರೋಪಗಳೆಲ್ಲ ನಿರಾಧಾರ, ಯಾವುದೂ ಕೂಡ ಅದರಲ್ಲಿ ಹುರುಳಿಲ್ಲ ಅಂತಾನೆ. ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಅಲ್ಲಿ ಏನು ರಿಸಲ್ಟ್ ಬಂದಿದೆ, ಆ ರಿಸಲ್ಟ್ ಅನ್ನ ತಲೆಬಾಗಿ ಜನಗಳ ಅಭಿಪ್ರಾಯಕ್ಕೆ ತಲೆಬಾಗ್ತೀರಿ. ಆ ರಿಸಲ್ಟ್ಗೆ, ಜನ ಕೊಟ್ಟ ತೀರ್ಪಿಗೆ ತಲೆಬಾಗ್ತೀರಿ, ನಾವು ಪ್ರಶ್ನೆನೇ ಇಲ್ಲ. ಆದರೆ ಸರ್ಕಾರ ಮಂತ್ರಿ ಮಂಡಲವನ್ನ ಪೂರ್ತಿಯಲ್ಲಿ ಹಾಕೋ ಮುಖಾಂತರ 6 ತಿಂಗಳು ಮುಂಚೆ ಸರ್ಕಾರಿ ಯೋಜನೆಗಳನ್ನ, ಸರ್ಕಾರಿ ಲೋನ್ಗಳನ್ನ
ಯಥೇಚ್ಛವಾಗಿ ಆ ಭಾಗದ ಜನಗಳಿಗೆ ಕೊಡೋ ಮುಖಾಂತರ, ಆಮಿಷವನ್ನ ಒಡ್ಡೋ ಮುಖಾಂತರ ಮತ್ತು ಎಲ್ಲಾ ಮಂತ್ರಿಗಳು ಅಲ್ಲಿ ಹೋಗಿ ಕೂತು ಅಧಿಕಾರದ ಒಂದು ದುರ್ಲಾಭವನ್ನ ಮಾಡೋ ಮುಖಾಂತರ ಈ ಚುನಾವಣೆಯಲ್ಲಿ ಅವರು ಗೆಲುವನ್ನ ಸಾಧಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇಷ್ಟಿದ್ರೂ ನಾವು ಈ ಚುನಾವಣೆ ಆದ್ಮೇಲೂ ಕೂಡ ಅಲ್ಲಿ ಇನ್ನೂ ವಿಶೇಷವಾಗಿ ಚಾಮರಾಜನಗರದಲ್ಲಿ ನಮ್ಮ ಪಕ್ಷದ ಸಂಘಟನೆಯನ್ನ ಬಲಪಡಿಸುವಂತ ದೃಷ್ಟಿಯಿಂದ ಇನ್ನೂ ಹೆಚ್ಚು ಶ್ರಮ ಹಾಕಿ ನಾವು ಕೆಲಸ ಮಾಡ್ತೀರಿ. ಈ ಸೋಲಿಗೆ ಎದುರಿ ಓಡೋರಲ್ಲ ಬಿಜೆಪಿಯವರು. ಈ ಸೋಲನ್ನ ಸವಾಲಾಗಿ ನಾವು ಸ್ವೀಕಾರ ಮಾಡಿದಿರಿ. ಹಿಂದೆನೂ ಕೂಡ 2 ಬೈ ಎಲೆಕ್ಷನ್ ಅಲ್ಲಿ ನಾವು ಮೊನ್ನೆ ಒಂದು 6 ತಿಂಗಳಿಂದ ನಡೆದಂತ ಬೈ ಎಲೆಕ್ಷನ್ ಏನು ಹೆಬ್ಬಾಳ ಮತ್ತು ರಾಯಚೂರು ಏನು ಎಲೆಕ್ಷನ್ ಇದೆ, ನಾವು ಗೆದ್ದಿದ್ದೀರಿ. 3 ಬೈ ಎಲೆಕ್ಷನ್ ಅಲ್ಲಿ 2 ಬೈ ಎಲೆಕ್ಷನ್ ಅನ್ನ ಕಾಂಗ್ರೆಸ್ ವಿರುದ್ಧವಾಗಿ ಗೆದ್ದಿದ್ರಿ. ಅದರಿಂದ ಈ ಸೋಲು ಇದರಲ್ಲಿ ನಾವು ಎಲ್ಲೋ ಒಂದ್ ಕಡೆ ಅವರ ಏನು ಕಾಂಗ್ರೆಸ್ಸಿನ ಈ ಒಂದು ಆರ್ಭಟದ ಮಧ್ಯೆ, ಅಧಿಕಾರದ ಆರ್ಭಟದ ಮಧ್ಯೆ ಸ್ವಲ್ಪ ಹಿನ್ನಡೆ ಆಗಿದೆ ನಮಗೆ. ನಾವೆಲ್ಲೂ ನಾನು ಎಸ್.ಎಂ. ಕೃಷ್ಣ ಅವರು, ಯಡಿಯೂರಪ್ಪನವರು ಎಲ್ಲ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಈ ಬೈ ಎಲೆಕ್ಷನ್ ಮುಂದಿನ ಚುನಾವಣೆಯ ದಿಕ್ಸೂಚಿ ಅಂತ ಎಲ್ಲೂ ಹೇಳಿಲ್ಲ. ಫಸ್ಟ್ ಆಫ್ ಆಲ್ ಇರ್ಬೋದು ಈ ಜನರ ಅಭಿಪ್ರಾಯ, ಈ 2 ಕ್ಷೇತ್ರಗಳ ಜನರ ಅಭಿಪ್ರಾಯ, ಆ ಅಭ್ಯರ್ಥಿಗಳ ವಿಚಾರ, ಅಲ್ಲಿ ಸ್ಥಳೀಯ ಸಮಸ್ಯೆಗಳ ವಿಚಾರವಾಗಿ ಸಂಬಂಧಪಟ್ಟಂತೆ ನಡೆದ ಚುನಾವಣೆ ಒಳ್ಳೆ ತೀರ್ಮಾನ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಇಲ್ಲ ಸೂಚನೆ ಇಲ್ರಿ, ಅವೆಲ್ಲ ಸುಮ್ಮನೆ ತಲಂತೆ ಮಾತಾಡಬಾರ್ದು. ಆ 2 ಕ್ಷೇತ್ರದ ಜನ ಈ ಸಂಕಷ್ಟದಲ್ಲಿ ನಮ್ಮ ಜೊತೆಗೆ ನಿಂತಿದ್ದಾರೆ. ಇದರ ಪೂರ್ಣ ಕೀರ್ತಿ ಆ ಜನರಿಗೆ ಸಲ್ಲಬೇಕು. ನಮ್ಮನ್ನು ಅವರು ಆತಂಕದಿಂದ ಪಾರು ಮಾಡಿದ್ದಾರೆ. ನಾವು ಅವರ ವಿಶ್ವಾಸಕ್ಕೆ ಋಣಿಯಾಗಿದ್ದುಕೊಂಡು ಭಯ ಭಕ್ತಿಯಿಂದ ಜನರ ವಿಶ್ವಾಸವನ್ನು ಗಳಿಸಿಕೊಳ್ಳೋದಕ್ಕೆ, ಇದನ್ನು ಉಳಿಸಿಕೊಂಡು ಹೋಗೋದಕ್ಕೆ. ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಇದೊಂದು ಆವು ಏಣಿ ಆಟ. ಈ ಆವು ಏಣಿ ಆಟದಲ್ಲಿ ಅವರು ಗೆದ್ದಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಗೆಲ್ತೀವಿ ಅನ್ನುವಂತ ವಿಶ್ವಾಸ ಇದೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರ ಒಂದು ವಿಚಿತ್ರವಾದಂತ ಕ್ಷೇತ್ರ. ಅಲ್ಲಿ ಹೋದ ಮೇಲೆ ನಮ್ಗೆ ಗೊತ್ತಾಯ್ತು ಇಷ್ಟೊಂದು ಜಾತಿ ರಾಜಕಾರಣ ಇದೆ, ಇಷ್ಟೊಂದು ರೀತಿಯ ಜನರ ಭಾವನೆಗಳು ಆ ಭಾಗದಲ್ಲಿ ಇದ್ದಾವೆ ಅನ್ನುವಂಥದ್ದನ್ನ ಪ್ರಾಕ್ಟಿಕಲಿ ನಾವು ಹೋಗಿದ್ದು ಒಳ್ಳೇದಾಯ್ತು, ಹೋಗಿದ್ದಕ್ಕೆ ಗೊತ್ತಾಯ್ತು. ಮತ್ತು ಬೇರೆ ಕ್ಷೇತ್ರದಲ್ಲಿ ಕೂಡ ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಇದೊಂದು ನಮಗೆ ದೊಡ್ಡ ಪಾಠವನ್ನ ಕಲಿಸಿದೆ. ಮೇಡಮ್, ಒಂದು ಮುಖ್ಯವಾಗಿ ಸೋಲಿಗೆ ಕಾರಣ ಏನು ಅಂತೀವಿ? ಮುಖ್ಯವಾಗಿ ಕಾರಣ ಏನು? ಆಡಳಿತ ಯಂತ್ರದ ದುರುಪಯೋಗ. ಸ್ವತಃ ನಾನು ಹಲವಾರು ಸಾರಿ, ಪ್ರತಿ ದಿನಕ್ಕೊಂದು 3-4 ಸರ್ತಿ ಡಿಸಿ ಅವರನ್ನ ಮತ್ತು ಉಳಿದಂತ ಚುನಾವಣಾ ಆಯೋಗದ ಪ್ರಮುಖರನ್ನ, ಅಧಿಕಾರಿಗಳನ್ನ ಭೇಟಿ ಆಗ್ತಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣದ ಹಂಚಿಕೆಯನ್ನ, ಹೆಂಡದ ಹಂಚಿಕೆಯನ್ನ ಅಲ್ಲಿ ಮಾಡಿದ್ರು. ನಮ್ಮ ಯಾವುದೇ ನಮ್ಮ ಅರ್ಜಿಗೆ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ನಾವು ಅರ್ಜಿ ಕೊಟ್ಟ ಆದ ಮೇಲೆ, ನಾವು ತಿಳಿಸಿದ ಮೇಲೆ, ನಮ್ಮ ಕಾರ್ಯಕರ್ತರು ಒಂದು ಯಾವುದೋ ಮನೆಯಲ್ಲಿ ಅಟ್ಯಾಕ್ ಮಾಡಿದ ಮೇಲೆ ಅಲ್ಲಿ ಸುತ್ತುವರೆದು ಕೂತಿದ್ರು ಕೂಡ 3-4 ಗಂಟೆ ಬಿಟ್ಟು ಅವರು ಹಿಂಬಾಗಿಲಿನಿಂದ ಓಡಿ ಹೋಗುವ ರೀತಿಯಲ್ಲಿ ಮಾಡಿ, ಆ ರೀತಿಯ ಒಂದು ಅವ್ಯವಸ್ಥೆಯನ್ನ, ಆಡಳಿತ ಯಂತ್ರದ ದುರುಪಯೋಗವನ್ನು ಅಲ್ಲಿ ಮಾಡಿಕೊಂಡ್ರು. ಇದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಸಿದ್ದರಾಮಯ್ಯನವರು. ನನಗೆ ವಿಶ್ವಾಸ ಇದೆ ಮುಂದಿನ 1 ವರ್ಷದಲ್ಲಿ ಕೂಡ ಆ ಭಾಗದ ಜನರ ನೋವಿಗೆ ಸ್ಪಂದಿಸುವ ಯಶಸ್ಸನ್ನು ಕಾಣಲಿ ಅನ್ನುವಂತ ಹಾರೈಕೆ ನಂದು. ಧಕ್ಕೆ ಆಗಿದೆ ಇಲ್ಲ ಅಂತಕ್ಕಂಥದ್ದಲ್ಲ, ನಾನು ಹೇಳುವಂತ ವಿಚಾರ ಹೇಳಿದ್ದೇನೆ. ಆದರೆ ನನಗೆ ಬಹಳ ಸಂತೋಷ, ಆ ವಿಷಯದ ಬಗ್ಗೆ ಆತ್ಮಗೌರವ ಮತ್ತೆ ಸ್ವಾಭಿಮಾನಕ್ಕೆ ತಕ್ಕಂತೆ ಇವತ್ತು ಜನ ನಿಜ ಸೋಲಾಗಿದೆ ಇರ್ತಕ್ಕಂಥ ರೀತಿ. ಹಾಗಾದ್ರೆ ಜಯ ಯಾರಿಗಾಗಿದೆ? ಯಾರಿಗಾಗಿದೆಯಪ್ಪ? ಸ್ವಾಭಿಮಾನಕ್ಕೆ ಸೋಲಾಗಿದೆ. ಹೌದು, ಒಪ್ಕೋತೇನೆ ನಾನು. ಸ್ವಾಭಿಮಾನಕ್ಕೆ ಕಡಿಮೆ ಮತ ಬಂದಿದೆ, ಬೇಡ ಅಂತಕ್ಕಂಥ ರೀತಿಯಲ್ಲಿ ಜನ ಬಂದಿರಬಹುದು. ಆದರೆ ಸ್ವಾಭಿಮಾನ ಅಲ್ಲ, ಸ್ವಾಭಿಮಾನಕ್ಕೆ ಇವತ್ತು ಒಳ್ಳೆ ಗೌರವ, ಸ್ವಾಭಿಮಾನಕ್ಕೆ ಜನ ಅದನ್ನ ಮೆಚ್ಚಿದ್ದಾರೆ ಅಂತಕ್ಕಂಥ ನನ್ನ ದೃಷ್ಟಿಯಿಂದ. ಯಾಕೆ ಅಂತ ಹೇಳಿದ್ರೆ ಕಳೆದ 3 ದಿನಗಳ ಹಿಂದೆ ಯಾವ ರೀತಿ ಚುನಾವಣೆಯನ್ನ ನಡೆಸಿದ್ರು ಕೊನೆ 3 ದಿನಗಳಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಲ್ಲ, ಅವ್ರಿಗೆ ತಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ. ಗೊತ್ತಿದೆ ನನಗೂ ಚುನಾವಣೆಗಳಲ್ಲಿ ಮೀನ್ಸ್ ಅಂತೀವಿ, ಯಾವ ಮಾರ್ಗದಲ್ಲಿ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಫಲಿತಾಂಶ ಮುಖ್ಯ ಅನ್ನಂತ ಹೇಳ್ತಾರೆ. ಆದ್ರೆ ಯಾವ ವಾಮ ಮಾರ್ಗದಲ್ಲಿ ಹೋದ್ರು ಏನ್ ಮಾಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ಜನತೆ ಗೊತ್ತಿದೆ, ಹೇಗಾಗಿದೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಗೊತ್ತಿದೆ. 3 ದಿನಗಳಿಂದ ಏನ್ ಮಾಡಿದ್ರಿ ಇಲ್ಲಿ ಕೂತು? ನಿಮ್ಮ ಗೃಹ ಇಲಾಖೆಯ ಸಲಹೆಗಾರ ಕೆಂಪಯ್ಯ ಏನ್ ಕೂತ್ಕೊಂಡು ಅಲ್ಲಿ ಮಾಡಿದ್ರು, ಯಾವ್ಯಾವ ರೀತಿ ಪೊಲೀಸ್ ಇಲಾಖೆಗಳನ್ನ ದುರುಪಯೋಗ ಮಾಡಿಕೊಂಡ್ರು, ಯಾವ ರೀತಿ ಹಣ ಹಂಚಿಕೆ ಮಾಡಿದ್ರೆ ನನಗೆ ತಿಳಿದ ಮಟ್ಟಿಗೆ 2 ಲಕ್ಷ ಮತದಾರರ ಕಡೆ 1,20,000 ಜನಕ್ಕೆ ಹಣ ಹಂಚಿದ್ದಾರೆ ವ್ಯವಸ್ಥಿತವಾಗಿ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇದೇನು ಯಾರು ಕೂಡ ಗೊತ್ತಿಲ್ಲ ಅನ್ನೋದಿಲ್ಲ. ನೀವೇ ಹೋಗಿ ಕೇಳಿ, ಸಮೀಕ್ಷೆ ಮಾಡಿ,
ಯಾವ ರೀತಿಯಾದಂತಹ ಹಣ ಹಚ್ಚಿದ್ದಾರೆ ಅಂತ ಹೇಳಿ. ಪ್ರತಿಯೊಂದು ಮನೆಗೂ ಹೋಗಿದ್ದಾರೆ. ಸ್ವತಃ ಲೋಕಸಭಾ ಸದಸ್ಯ ಅವನ PA ಸಿಕ್ಕಾಕೊಂಡಿದ್ದಾನೆ. ಧ್ರುವ್ ಕುಮಾರ್ PA ನಾಗೇಶ್ ಆ ಊರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಸ್ವತಃ ಅವರೇ ಮುಖ್ಯಮಂತ್ರಿ ಇವರಿಗೆ ಎಲ್ಲಿ ಮುಖ್ಯಮಂತ್ರಿಗಳಿಗೆ ಅವರ ಪ್ರಚಾರದಲ್ಲಿ ಎಲ್ಲಿ ಕರೆದು ಸ್ವಾಗತ ಮಾಡಿದ್ದಾರೆ, ಯಾವ ಹಳ್ಳಿಗಳಲ್ಲಿ ಮಾಡಿದ್ದಾರೆ. ನಿರಾಶೆಯಾಗಿತ್ತು. ಈಗ ಅದಾಗಿ ನಿಜ ನಮ್ಗೆ ಹಣದ ಒಳೆ ಹರಿಸಿದ್ದಾರೆ. ಈಗ ನಾವೇನ್ ಹೇಳಿದಲ್ಲ ಮಾರ್ಗ ಕೇಳ್ತಾ ಇಲ್ಲ. ಈಗಿರ್ತಕ್ಕಂಥ ಫಲಿತಾಂಶ ಗೆದ್ದರೋ ಸೋತರೋ ಅನ್ನೋ ಪ್ರಶ್ನೆ ಬಂದಿದೆ. ಹಾಗಾಗಿ ಇವತ್ತು ನಾವು ಬಹುಶಃ ನಾನು ಇಷ್ಟು ಇದು 13ನೇ ಚುನಾವಣೆ ನಡೆದಿದೆ. ಈಗಾಗಲೇ ಹೇಳಿದ್ದೇನೆ, ಸಾಕಷ್ಟು ಇದ್ರ ಬಗ್ಗೆ ಹೇಳಿದ್ದೇನೆ. ಒಂದು ಮತದಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡಿಬಿಟ್ರು ಈ ಸಿದ್ದರಾಮಯ್ಯ. ಗೆದ್ದಿರಬಹುದು, ಅದೇನು ದೊಡ್ಡಷ್ಟೇ ಇಲ್ಲ, ಗೆಲುವು ಸೋಲು ಇರ್ತದೆ. ಈಗ ಇಂಡಿಯಾ ದೇಶದಲ್ಲಿ ನಡೆದಂತ 10 ಚುನಾವಣೆಗಳಲ್ಲಿ 6 ಕಡೆ ಬಿಜೆಪಿ ಗೆದ್ದಿದೆ, ಒಂದು ಕಡೆನೂ ಕೂಡ ಕಾಂಗ್ರೆಸ್ ಗೆದ್ದಿಲ್ಲ. ನಾವು ಆ ರೀತಿ ನೋಡಕ್ ಹೋದ್ರು ಕೂಡ ಆಯ್ತು. ಕರ್ನಾಟಕದಲ್ಲಿ ಇವೆರಡು ಗೆದ್ದಿದ್ದೀರಾ, ನಾವು ಇಲ್ಲ ಅಂತಲ್ಲ. ಜನರ ಆದೇಶವನ್ನು ಕೂಡ ನಾವು ತಲೆಬಾಗಬೇಕಾಗತ್ತೆ. ಯಾವ ರೀತಿ ಗೆದ್ರಿ, ನಿಮ್ಮ ಆಡಳಿತವನ್ನು ಹೆಂಗ್ ರೀತಿ ದುರುಪಯೋಗ ಮಾಡ್ಕೊಂಡ್ರಿ. ಇದು ಕಾಂಗ್ರೆಸ್ ಪಕ್ಷದ ಜಯ. ಗೆಲುವಿನ ಹೊಸಲಿರ್ತಕ್ಕಂಥ ಎರಡೂ ಅಭ್ಯರ್ಥಿಗಳನ್ನ ಶುಭಾಶಯಗಳು ಮತ್ತು ದುಡಿದಂತ ಎಲ್ಲರಿಗೂ ಕೂಡ ಅಭಿನಂದನೆಗಳ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 1.5 ವರ್ಷ ಮುಂಚೆಯೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅವರು ಮಂತ್ರಿಗೆ ನಗರಸಭೆ ಸದಸ್ಯರು ಎಲ್ಲ ಒಗ್ಗಟ್ಟಿನ ಒಂದು ಕುಟುಂಬದ ರೀತಿ ಕೆಲಸ ಮಾಡಿದ ಒಂದು ಫಲಿತಾಂಶ ಹಾಗೂ ಡಾಕ್ಟರ್ ಮಹಾದೇವ ಪ್ರಸಾದ್ ರವರು ಮಾಡಿದಂತ ಕೆಲಸಕ್ಕೆ ಈ ಕ್ಷೇತ್ರದ ಜನರು ಕೊಟ್ಟಂತ ವಿಶೇಷ ಒಂದು ಕೃತಜ್ಞತೆ ಅರ್ಪಣಾ ಒಂದು ಮತ ಅಂತ ಹೇಳಿಕೊಂಡು ಡಾಕ್ಟರ್ ಗೀತಾ ಪ್ರಸಾದ್ ಅವರು ಈ ಕ್ಷೇತ್ರದ ಗೌರವವನ್ನು ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಪಕ್ಷ ಅಧ್ಯಕ್ಷರು ಎಲ್ಲ ಸಚಿವರಿಗೆ ಸಹಕಾರ ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವುದೆಲ್ಲ ಯೋಜನೆ ಕೊಟ್ಟಿದ್ದೇವ ಇನ್ನೆಲ್ಲ ಯೋಜನೆ ಬಿದ್ದಂತೆ ಈ ಜನತೆ ತೀರ್ಮಾನ ಕೊಟ್ಟಿದೆ. ಗುಂಡಲ್ಪೇಟೆಯ ಸರ್ವ ಜನರಿಗೂ ಕೂಡ, ಸರ್ವ ಮತದಾರರಿಗೂ ಕೂಡ ಎಲ್ಲ ಕಾರ್ಯಕರ್ತರ ಶುಭಾಶಯ ಸಲ್ಲಿಸ್ತಾರೆ. ಇದೊಂದು ಪುಟ್ಟ ಬ್ರೇಕ್ ಆದ್ಮೇಲೆ ಮತ್ತೆ ಜಂಕ್ಷನ್ ನ್ಯೂಸ್.